ಇನ್ನು ಕೇರಳದಲ್ಲಿ ಏನು ನಡೀತಾ ಇದೆ? ಕಾಂಗ್ರೆಸ್ನಿಂದ ಸಿಎಂ ಆಯ್ಕೆ ಕಸರತ್ತು ನಡೀತಾ ಇದೆ. ಅಲ್ಲೂ ಕೂಡ ಮೂರು ಜನ ರೇಸಲ್ಲಿದ್ದಾರೆ. ಹೈಕಮಾಂಡ್ ಈಗಾಗಲೇ ವೀಕ್ಷಕರನ್ನು ನೇಮಕ ಮಾಡಲಾಗಿದೆ. ಮುಕುಲ್ ವಾಸ್ನಿಕ್, ಅಜಯ್ ಮಕೇನ್ ಇವತ್ತು ವೀಕ್ಷಕರು ತಿರುವನಂತಪುರಂಗೆ ಬರ್ತಾರೆ, ಬಂದು ಚರ್ಚೆ ಮಾಡ್ತಾರೆ. ಕೈ ಶಾಸಕರ ಸಭೆ ನಡೆಸಿ ಹೈಕಮಾಂಡ್ಗೆ ವರದಿ ಕೊಡ್ತಾರೆ. ಇವತ್ತು ಸಂಜೆ ಅಥವಾ ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಆಗುತ್ತೆ. ಇನ್ನು ಈಗಾಗಲೇ ಗೆದ್ದಿರುವಂಥ ಶಾಸಕರು ಈ ವಿಜಯೋತ್ಸವಕ್ಕೆ ಅಂತ ವಾಪಸ್ ಹೋಗಿದ್ದಾರಲ್ಲ, ಅವರೆಲ್ಲರೂ ಕೂಡ ಬರಬೇಕು. ಇನ್ನು ಸಿ ಎಂ ಆಕಾಂಕ್ಷಿ ರಮೇಶ್ ಚೆನ್ನಿತ್ತಲ ಅವರು ಇನ್ನೂ ಕೂಡ ದೆಹಲಿನಲ್ಲೇ ಇದ್ದಾರೆ. ಅದು ಕುತೂಹಲದ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೇರಳದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ನಿರ್ಧಾರಕ್ಕೆ ಬರಲೇಬೇಕು. ಯಾಕಂದರೆ ಸ್ಪಷ್ಟವಾದಂಥ ಬಹುಮತ ಇದೆ. ಆದರೆ ಯಾರು ಆಗ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕೇಂದ್ರಕ್ಕೆ ಭಾಳ ಹತ್ತಿರವಾಗಿರುವಂಥವ್ರು ಕೂಡ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ರಮೇಶ್ ಚೆನ್ನಿತ್ತಲ ಅವರ ಹೆಸರು ಪ್ರಮುಖವಾಗಿ ಕೇಳಿಬರ್ತಿರುವಂಥದ್ದು. ಅವರಿನ್ನೂ ದಿಲ್ಲಿನಲ್ಲೇ ಇರುವಂಥದ್ದು. ಏನು ನಡೀತಾ ಇದೆ? ರಂಗನಾಥ್, ಕೇರಳದಲ್ಲಿ ಹೊಸ ಸರ್ಕಾರ ರಚನೆಯ ಪ್ರಕ್ರಿಯೆ ಇನ್ನೂ 2-3 ದಿನಗಳ ಕಾಲ ಹಿಡಿಯುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತದೆ. ನಿನ್ನೆ ರಾತ್ರಿ ವೇಳೆಗೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ವೀಕ್ಷಕರನ್ನ ಕೇರಳಕ್ಕೆ ನೇಮಕ ಮಾಡಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಕುಲ್ ವಾಸ್ನಿಕ್ ಮತ್ತು ಖಜಾಂಚಿ ಅಜಯ್ ಮಕೇನ್ ಅವರನ್ನ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ. ಬಹುತೇಕ ಇವತ್ತು ಸಂಜೆ ವೇಳೆಗೆ ಇಬ್ಬರು ಕೂಡ ವೀಕ್ಷಕರು ತಿರುವನಂತಪುರಂಗೆ ತಲುಪುವಂತಹ ಸಾಧ್ಯತೆಗಳಿವೆ. ಒಂದು ವೇಳೆ ಅವರು ಇವತ್ತು ತಿರುವನಂತಪುರಂ ಬಂದ್ರೆ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಶಾಸನ ಪಕ್ಷದ ಸಭೆ ನಡೆಯುವಂತಹ ನಿರೀಕ್ಷೆ ಇದೆ. ಆ ಸಂದರ್ಭದಲ್ಲಿ ಸಭೆಯಲ್ಲಿ ಯಾರ್ಯಾರ ಹೆಸರುಗಳಿಗೆ ಒಂದಷ್ಟು ಚರ್ಚೆಗಳು ನಡೆಯುತ್ತೆ ಅನ್ನುವಂಥ ವಿಚಾರವೂ ಕೂಡ ಈಗ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಯಾಕೆಂದರೆ 3 ಪ್ರಮುಖವಾಗಿ ಹೆಸರುಗಳಿರುವಂತಹ ಹಿನ್ನೆಲೆಯಲ್ಲಿ ವಿ.ಡಿ. ಸತೀಸನ್, ರಮೇಶ್ ಚೆನ್ನಿತ್ತಲ ಮತ್ತು ಕೆ.ಸಿ. ವೇಣುಗೋಪಾಲ್ 3 ಹೆಸರುಗಳು ಕೂಡ ಈಗ ಚರ್ಚೆಯಲ್ಲಿರುವಂತಹ ಕಾರಣಕ್ಕಾಗಿ ಯಾರ ಹೆಸರಿನ ಮೇಲೆ ಒಂದು ಅಂತಿಮವಾದಂತಹ ತೀರ್ಮಾನ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಾವು ಕುತೂಹಲ ಕೆರಳಿಸಿರುವಂತಹ ವಿಚಾರ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ, ಶಾಸಕರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಪರಮಾಧಿಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟು ಬಿಡುವಂತಹ ಒಂದು ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ನಡೆದುಕೊಂಡು ಬಂದಿದೆ. ಹಾಗೆ ಕೇರಳದಲ್ಲೂ ಕೂಡ ಅದು ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಶಾಸನ ಪಕ್ಷ ಸಭೆಯಲ್ಲಿ ಚರ್ಚೆ ನಡೆದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದರ ಮಧ್ಯೆ ಬರುವಂತಹ ವೀಕ್ಷಕರು ಈ ಶಾಸನ ಪಕ್ಷ ಸಭೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ಸಲ್ಲಿಸಿದ ಬಳಿಕ ನಂತರ ಹೈಕಮಾಂಡ್ ಸಿಎಂ ಯಾರು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹುತೇಕ ನಿಶ್ಚಿತ ಆಗಿದೆ. ಆದರೆ ಇಲ್ಲಿ ವಿ.ಡಿ. ಸತೀಸನ್ಗೆ ಹೈಕಮಾಂಡ್ ಮೇಲೆ ಬಹಳ ಪ್ರಬಲವಾದಂತಹ ನಂಬಿಕೆಯನ್ನು ಅವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ತಮ್ಮನ್ನ ಮುಖ್ಯಮಂತ್ರಿ ಮಾಡೇ ಮಾಡುತ್ತೆ ಅನ್ನುವಂಥ ಪ್ರಬಲವಾದಂತಹ ವಿಶ್ವಾಸದಲ್ಲಿ ಸತೀಸನ್ ಇದ್ದಾರೆ ಮತ್ತು ಅವರ ಪರವಾದಂತಹ ಒಂದು ಅಭಿಪ್ರಾಯ ಕೂಡ UDF ನಲ್ಲಿದೆ. ಮಿತ್ರ ಪಕ್ಷವಾಗಿರುವಂತಹ ಮುಸ್ಲಿಂ ಲೀಗ್ ಇರ್ಬೋದು, RSP ಇರ್ಬೋದು, ಕೇರಳ ಕಾಂಗ್ರೆಸ್, ಜಾಕೋಬ್ ಕಾಂಗ್ರೆಸ್ ಏನಿದೆ ಅವರೆಲ್ಲರೂ ಕೂಡ ಸತೀಸನ್ ಪರವಾಗಿಯೇ ತಮ್ಮ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಪರವಾಗಿ ಒಂದಷ್ಟು ಶಾಸಕರು, ಹೊಸ ಶಾಸಕರು ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಯಾಕೆಂದರೆ ಗೆದ್ದಿರುವಂತಹ ಬಹಳಷ್ಟು ಶಾಸಕರು ಹೆಚ್ಚಿನವರು ಕೆ.ಸಿ. ವೇಣುಗೋಪಾಲ್ ಅವರ ನಿಷ್ಠರು ಅನ್ನುವಂತಹ ಒಂದು ಕಾರಣಕ್ಕಾಗಿ ವೇಣುಗೋಪಾಲ್ ಹೆಸರು ಪ್ರಬಲವಾಗಿ ಚರ್ಚೆಗೆ ನಿಂತರೆ ಆಗ ಈ ಹೊಸ ಶಾಸಕರು ವೇಣುಗೋಪಾಲ್ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅನ್ನುವಂಥದ್ದು ಈಗಿರುವಂತಹ ಒಂದು ವಾತಾವರಣ. ಇದರ ಮಧ್ಯೆ ಹಿರಿಯ ಕಾಂಗ್ರೆಸ್ಸಿಗ ಅನ್ನುವಂತಹ ಕೋಟಾದ ಅಡಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸಿದಂತ ರಮೇಶ್ ಚೆನ್ನಿತ್ತಲ ಒಂದು ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ. ಈಗಾಗಲೇ ಅವರು ದೆಹಲಿಯನ್ನು ಕೂಡ ತಲುಪಿದ್ದಾರೆ. ಆದರೆ ರಮೇಶ್ ಚೆನ್ನಿತ್ತಲ ಅವರ ಕಚೇರಿ ಹೇಳ್ತಿರುವಂತಹ ಪ್ರಕಾರವಾಗಿ ಈ ದೆಹಲಿ ಭೇಟಿ ಪೂರ್ವ ನಿಗದಿತವಾಗಿತ್ತು ಮತ್ತು ಮಹಾರಾಷ್ಟ್ರ PCCಗೆ ಸಂಬಂಧಪಟ್ಟಂತೆ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥದ್ದು ಅವರ ಕಚೇರಿ ಹೇಳ್ತಿರುವಂತಹ ಮಾತು. ಆದರೆ ಈಗಿನ ಕೇರಳದ ಮುಖ್ಯಮಂತ್ರಿ ಸ್ಥಾನದ ಪ್ರಬಲವಾದ ರೇಸ್ನಲ್ಲಿರುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಒಂದು CM ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಇದೆ. ಹೀಗಾಗಿ ಹೈಕಮಾಂಡ್ ಜೊತೆ ಸಂಪರ್ಕವನ್ನ ರಮೇಶ್ ಚೆನ್ನಿತ್ತಲ ಕೂಡ ಉತ್ತಮವಾಗಿ ಹೊಂದಿದ್ದಾರೆ. ಇನ್ನು ಸತೀಸನ್ ಇನ್ನೂ ಕೂಡ ಕೇರಳದಲ್ಲೇ ಇದ್ದಾರೆ. ಹಾಗಾಗಿ ಅವರು ದೆಹಲಿಗೆ ಹೋಗುವಂತೆ ಯಾವುದೇ ಕೆಲಸವನ್ನು ಮಾಡಿಲ್ಲ. ಇಬ್ಬರು ಆಕಾಂಕ್ಷಿಗಳಾದಂತಹ ವೇಣುಗೋಪಾಲ್ ಮತ್ತು ಚೆನ್ನಿತ್ತಲ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ. ಒಂದು ವೇಳೆ ಇವತ್ತೇನಾದರೂ ಶಾಸನ ಪಕ್ಷ ಸಭೆ ನಡೆದ್ರೆ ನಿಗದಿ ಆದರೆ ರಮೇಶ್ ಚೆನ್ನಿತ್ತಲ ಇವತ್ತು ಸಂಜೆ ವೇಳೆಗೆ ದೆಹಲಿಯಿಂದ ತಿರುವನಂತಪುರಂಗೆ ವಾಪಸ್ ಆಗ್ಬಹುದು ಅಥವಾ ನಾಳೆ ವಾಪಸ್ ಆಗ್ಬಹುದು. ಹಾಗಾಗಿ ಯಾವ ಒಂದು ನಿರ್ಧಾರ ಅನ್ನುವಂಥದ್ದು ಬಹುತೇಕ ಇನ್ನು 2-3 ದಿನಗಳಲ್ಲಿ ಆಗಬಹುದು. ಆದರೆ ವೇಣುಗೋಪಾಲ್ ಕೇರಳದ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂಥ ಅಥವಾ ಆ ರೇಸ್ನಲ್ಲಿ ಅವರು ಉಳಿತಾರ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನು ಸ್ಪಷ್ಟ ಮಾಡಿಲ್ಲ, ಸ್ವತಃ ವೇಣುಗೋಪಾಲ್ ಕೂಡ ಸ್ಪಷ್ಟ ಮಾಡಿಲ್ಲ. ಹಾಗಾಗಿ ರೇಸ್ನಲ್ಲಿ 3 ಹೆಸರುಗಳು ಇನ್ನೂ ಕೂಡ ಮುಂದುವರೆದಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.